ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಂತ ನೋಡೋಣ ಬನ್ನಿ. ಎಲ್ಲರಿಗೂ ಇಷ್ಟ ಆಗುವಂಥ ಮತ್ತು ರುಚಿಕರವಾದಂಥ ಬಾಯಿ ಚಪ್ಪರಿಸಿ ತಿನ್ನುವಂಥ ಪಾನಿಪುರಿ ರೆಸಿಪಿಯಾಗಿದೆ. ಈ ರೆಸಿಪಿಯನ್ನು ಹೇಗೆ ಮಾಡೋದು ಮತ್ತು ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ ರೆಡಿಮೇಡ್ ಅಂದರೆ ಅಂಗಡಿಯಲ್ಲಿ ಸಿಗುವಂಥ ಪಾನಿಪುರಿ ತೊಗೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ ಮತ್ತು ಸ್ವಲ್ಪ ಸೇವು, ಉಪ್ಪು, ಬೆಲ್ಲ, ಪಾನಿಪುರಿ ಕರಿಯಲು ಎಣ್ಣೆ. ನೆಕ್ಸ್ಟು ಇಲ್ಲಿ ಬ್ಲ್ಯಾಕ್ ಸಾಲ್ಟು ಮತ್ತು ಜೀರಿಗೆ ಪುಡಿ, ಶುಂಠಿ, 5 ಹಸಿಮೆಣಸಿನ್ಕಾಯಿ, 1/4 ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪು, 1/4 ಕಪ್ ಆಗೋಷ್ಟು ಪುದೀನ ಸೊಪ್ಪು, 2 ಈಕ್ವಲ್ ಇರಬೇಕು. ಮತ್ತು ಚಾಟ್ ಮಸಾಲ, ಬ್ಲ್ಯಾಕ್ ಸಾಲ್ಟು, ಜೀರಿಗೆ ಪುಡಿ, ಇವು ಮೇನ್ 3. ಮತ್ತು ಅದಕ್ಕೇ ಸ್ವಲ್ಪ ಚಿಲ್ಲಿ ಪೌಡ್ರು. ನೆಕ್ಸ್ಟು ನಾನಿಲ್ಲಿ ಹಸಿ ಬಟಾಣಿಯನ್ನು ಕುದಿಸ್ಬಿಟ್ಟು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಶ್ ಆಗುತ್ತೆ ಈ ಥರ ಮಾಡಿದರೆ. ನೆಕ್ಸ್ಟು 1 ಬಟ್ಲು ತೊಗೊಂಡಿದ್ದೀನಿ. ಮತ್ತು ಆಲೂಗಡ್ಡೆ 2 ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಮತ್ತು ಹುಣಸಿನ್ಕಾಯಿ ಮತ್ತು ಖಜೂರನ ನೆನೆ ಇಟ್ಟಿದ್ದೆ ನಾನು. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ, ಅಂದರೆ ಗ್ರೀನ್ ಕಲರು ಚಟ್ನಿ ಮಾಡೋಕ್ಕೆ. ಮಿಕ್ಸಿ ಜಾರ್ಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದರ ಅಳತೆಯೇ ಪುದೀನ ಸೊಪ್ಪು, ನಾನಿಲ್ಲಿ 5 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೀವು ಖಾರ ಎಷ್ಟು ಬೇಕೋ ನೋಡಿಕೊಂಡು ಮಿಕ್ಸಿ ಮಾಡ್ಕೊರಿ. ನೆಕ್ಸ್ಟು 2 ಎಸಳಾಗೋಷ್ಟು ಜಿಂಜರು ಅಂದರೆ ಅಲ್ಲ, ಇದನ್ನು ರುಬ್ಕೊಂಡು ಬರೋಣ. ನೆಕ್ಸ್ಟು ಒಂದು ಬೌಲ್ಗೆ 1 ಗ್ಲಾಸ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೋಡಿ, ರುಬ್ಬಿರೋಂಥ ಮಸಾಲೆನ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ, ಗ್ರೀನ್ ಕಲರ್ದು, ಅಂದರೆ ಪಾನೀಯ ಮಾಡೋಕ್ಕೆ. ನೆಕ್ಸ್ಟು ಈ ಥರ ಅದನ್ನು ಮಿಕ್ಸ್ ಮಾಡಬೇಕು ಮೊದಲಿಗೆ ಚೆನ್ನಾಗಿ. ಇವಾಗ ಅದಕ್ಕೇ ಸ್ವಲ್ಪನೇ ಚಿಲ್ಲಿ ಪೌಡ್ರು, ನೆಕ್ಸ್ಟು ಅದಕ್ಕೇ ಸ್ವಲ್ಪ ಬ್ಲ್ಯಾಕ್ ಸಾಲ್ಟು, ನೆಕ್ಸ್ಟು ಅದಕ್ಕೇ ಚಾಟ್ ಮಸಾಲ ಸ್ವಲ್ಪ, ನೆಕ್ಸ್ಟು ಜೀರಿಗೆ ಪುಡಿ ಸ್ವಲ್ಪ, ಅಂದರೆ 1/4 ಟೇಬಲ್ ಸ್ಪೂನ್ ಆಗೋಷ್ಟು. ನೀವು ಜಾಸ್ತಿ ಮಾಡೋರಿದ್ದರೆ 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಮಾಡಿ. ಜಾಸ್ತಿ ಪಾನೀಯ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡೋಣ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು, ಗ್ರೀನ್ ಕಲರು. ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ಈ ಥರ ಮಿಕ್ಸ್ ಮಾಡಬೇಕಂದ್ರೆ ಇವಾಗಲೇ ಖಾರ ಉಪ್ಪು ಎಲ್ಲನೂ ಸ್ವಲ್ಪ ನೀರಿನೊಂದಿಗೆ ಬೆರಿಬೇಕು, ಅದಕ್ಕೋಸ್ಕರ. ನೆಕ್ಸ್ಟು ನಾನು ಇನ್ನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕಿ ಇವಾಗ ತೆಗೆದಿಟ್ಟಿದ್ದೀನಿ. ನೆಕ್ಸ್ಟು ನಾನು ಆಲೂ ಸ್ಟಫಿಂಗ್ ಮಾಡ್ತಾಯಿದ್ದೀನಿ, ಅಂದರೆ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ ಪಾನಿಪುರಿಲಿ ತುಂಬೋಕ್ಕೆ. ಮ್ಯಾಶ್ ಮಾಡಿರೋಂಥ ಆಲೂಗಡ್ಡೆ 2 ಮತ್ತು ಹಸಿ ಬಟಾಣಿ ಅವನು ಕುಕ್ಕರ್ ಹಾಕಿ ಬೇಯಿಸ್ಕೊಂಡು ತಗೊಂಡಿದ್ದೆ. ಇವಾಗ ಬ್ಲ್ಯಾಕ್ ಸಾಲ್ಟು, ನೆಕ್ಸ್ಟು ಜೀರಿಗೆ ಪುಡಿ, ನೆಕ್ಸ್ಟು ಸ್ವಲ್ಪ ಖಾರದ ಪುಡಿ, ನೆಕ್ಸ್ಟು ಅದಕ್ಕೇ ಸ್ವಲ್ಪ ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ಮತ್ತು ಬ್ಲ್ಯಾಕ್ ಸಾಲ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನು ರುಬ್ಬಿರೋಂಥ ಗ್ರೀನ್ ಕಲರ್ ಚಟ್ನಿನ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಜಿಂಜರು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಕೊಂಡಿರೋಂಥ ಸ್ವಲ್ಪ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇನ್ನೂ ಸ್ವಲ್ಪ ರುಚಿ ಕಮ್ಮಿ ಆಗಿದೆ, ಅದಕ್ಕೋಸ್ಕರ. ರುಚಿ ನೋಡಿಕೊಂಡು ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟು ಅದಕ್ಕೇ ಸ್ವಲ್ಪ ಖಾರದ ಪುಡಿ, ಬ್ಲ್ಯಾಕ್ ಸಾಲ್ಟು, ನೆಕ್ಸ್ಟು ಜೀರಿಗೆ ಪುಡಿ, ನೆಕ್ಸ್ಟು ಎಲ್ಲನೂ ಈ ಥರ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇದು ಒಳಗಡೆ ತುಂಬಕ್ಕೆ ಬಾಜಿ ಚೆನ್ನಾಗಿದ್ದರೆ ಟೇಸ್ಟು ಚೆನ್ನಾಗಿರುತ್ತೆ ಪಾನಿಪುರಿ ತಿನ್ನೋಕ್ಕೆ. ಇದು ರೆಡಿಯಾಗಿದೆ.
ಅದನ್ನು ತೆಗೆದಿಡ್ತೀನಿ. ನೆಕ್ಸ್ಟು ಒಂದು ಪಾತ್ರೆ ಕಾಯೋಕ್ಕಿಟ್ಟು ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲು ಚೆನ್ನಾಗಿ ಕಾಯಬೇಕು. ಇವಾಗ ನಾನು ರೆಡಿಮೇಡು ಪಾನಿಪುರಿನ ಕರಿತೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಪಾನಿಪುರಿನ ರೆಡಿಮೇಡು ಅಂಗಡಿಯಿಂದ ತಂದು ತೋರಿಸ್ತಾಯಿದ್ದೀನಿ. ನಿಮ್ಗೆ ಯಾರಿಗಾದರೂ ಪಾನಿಪುರಿ ರೆಸಿಪಿ ಬೇಕಾದರೆ ನಾನು ಇನ್ನೊಂದು ಸರಿ ಪಾನಿಪುರಿ ಮಾಡೋದು ಹೇಗಂತ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ. ಮತ್ತು ನಾನು ಈ ಥರ ತೋರಿಸೋದ್ರಿಂದ ಬ್ಯಾಚುಲರ್ಗೂ ಕೂಡ ಯೂಸ್ ಆಗುತ್ತೆ. ನೋಡಿ, ಈ ಥರ ಪಾನಿಪುರಿನೂ ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ. ಎಲ್ಲನೂ ನಾನು 1/4 kg ಪಾನಿಪುರಿ ತೊಗೊಂಡಿದ್ದೆ. ಅವನ್ನ ಎಲ್ಲನೂ ಚೆನ್ನಾಗಿ ಈ ಥರ ಹುರ್ಕೋತೀನಿ ಎಣ್ಣೆಲೇ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದ್ದಾವೆ ಅಲ್ವಾ? ಸಖತ್ ಟೇಸ್ಟಿಯಾಗಿರ್ತವೆ. ಇನ್ನು ಉಳಿದಿದ್ದಾವೆ, ಅವನು ಕೂಡ ಪಾನಿಪುರಿನ ನಾನು ಹುರಿತಾ ಇದ್ದೀನಿ. ಎಲ್ಲನೂ ತಟ್ಟೆಗೆ ತೆಗೆದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ. ಎಲ್ಲನೂ ಈ ಥರ ತಟ್ಟೆಗೆ ತೆಗಿತಾಯಿದ್ದೀನಿ. ತಟ್ಟೆಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಪುರಿಯಾಗಿ ಉಬ್ಬಿ ಬಂದಿದ್ದಾವೆ. ಇವಾಗ ನೆಕ್ಸ್ಟು ಸ್ವೀಟು ಪಾನೀಯ ಮಾಡೋಣ ಬನ್ನಿ. ನಾನಿಲ್ಲಿ ಹುಣಸೆಹಣ್ಣು ಮತ್ತು ಖಜೂರಿನ ನೆನೆಯಕ್ಕಿಟ್ಟಿದ್ದೆ 2 ಅವರು. ಅವು ಚೆನ್ನಾಗಿ ನೆಂದಿದ್ದಾವೆ. ಈ ಥರ ಕೈಯಿಂದನೇ ಮ್ಯಾಶ್ ಮಾಡಬೇಕು. ನೋಡಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನು ಇವಾಗ ನಾನು ಕುದಿಸ್ಬಿಟ್ಟು ಸೋಸ್ಕೊಂಡು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ನಾನು ಇದನ್ನು ಕುದಿಸಿ ತೆಗೆದಿದ್ದೆ. ಇದಕ್ಕೇ ನಾನು ಸ್ವಲ್ಪ ಬೆಲ್ಲ ಮತ್ತು 2 ಕಪ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ತಗೊಂಡಿದ್ದೆ. ಇದಕ್ಕೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ರುಚಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೋರಿ. ಇವಾಗ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಖಾರ ಮತ್ತು ಜೀರಿಗೆ ಪುಡಿ, ಮತ್ತು ನೆಕ್ಸ್ಟು ಅದಕ್ಕೇ ಬ್ಲ್ಯಾಕ್ ಸಾಲ್ಟು ಎಲ್ಲನೂ ಹಾಕಿ ಈ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸ್ವೀಟ್ ಪಾನೀಯ ರೆಡಿಯಾಗಿದೆ. ಈಸಿಯಾಗಿದೆ ಅಲ್ಲ ಮೆಥಡು? ಇವಾಗ ಎಲ್ಲನೂ ಈ ಥರ ರೆಡಿ ಮಾಡಿದ್ದೀನಿ. ಇವಾಗ ಪಾನಿಪುರಿಯಲ್ಲಿ ಸ್ಟಫಿಂಗ್ ಮಾಡೋಣ ಬನ್ನಿ. ಅಂದರೆ ಪಾನಿಪುರಿ ತಿನ್ನೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಜೊತೆಗೆ ಈರುಳ್ಳಿನೂ ಇದ್ದಾವೆ, ಸೇವೂ ಇದ್ದಾವೆ. ಸೇವು ಬೇಕಾದರೆ ನೀವು ಆಪ್ಷನಲ್ಲು ತೊಗೊಂಡ್ರೆ ತಗೋರಿ, ಇಲ್ಲಾಂದರೆ ಬಿಡಿ. ಇಲ್ಲಾಂದರೆ ನೆಕ್ಸ್ಟು ನಾನಿಲ್ಲಿ ಒಂದು ಪಾನಿಪುರಿ ತೊಗೊಂಡಿದ್ದೀನಿ. ಅದಕ್ಕೇ ಆಲೂಗಡ್ಡೆ ಬಾಜಿನ ಅದರಲ್ಲಿ ತುಂಬಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಮತ್ತು ಸೇವನ ನಿಮ್ಗೆ ಎಷ್ಟು ಬೇಕೋ, ಟೇಸ್ಟ್ ಹೇಗೆ ಬೇಕೋ ಹಾಗೆ ಅನುಕೂಲ ಮಾಡಿಕೊಂಡು ಹಾಕೋರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪಾನೀಯನೂ ಖತರ್ನಾಕಾಗಿ ಬಂದಿದೆ. ಸ್ವೀಟ್ ಪಾನೀಯ ಅಂತೂ ಸೂಪರ್ ಟೇಸ್ಟಿಯಾಗಿ ಬಂದಿದೆ. ನೋಡಿ ತುಂಬಿದ್ದೀನಿ. ನೆಕ್ಸ್ಟು ಇನ್ನೊಂದಕ್ಕೆ ಪಾನಿಪುರಿನ ರೆಡಿ ಮಾಡ್ತಾಯಿದ್ದೀನಿ. ಇದೇ ಥರ ನಾನು ಎಲ್ಲನೂ ಪಾನಿಪುರಿನ ಹಾಕಿ ರೆಡಿ ಮಾಡ್ಕೊತೀನಿ. ಆಮೇಲೆ ಟೇಸ್ಟ್ ಹೇಗಿದೆ ಅಂತ ನೋಡಿ ಹೇಳ್ತೀನಿ. ನೋಡಿ ನೋಡೋಕ್ಕೇ ಸ್ವರ್ಗ ಕಂಡಂಗೆ ಕಾಣ್ತಿದ್ದಾವೆ ಪಾನಿಪುರಿ ಅಂದರೆ. ಯಾರಿಗೆಲ್ಲ ಪಾನಿಪುರಿ ಅಂತ ಇಷ್ಟ ಆಗುತ್ತೋ ಪ್ಲೀಸ್ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಈ ರೆಸಿಪಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಕೂಡ ಲಿಂಕ್ನ ಶೇರ್ ಮಾಡಿ. ನೋಡಿ ಇವಾಗ ಸ್ವೀಟ್ ಪಾನೀಯ ಹಾಕಿದ್ದೀನಿ. ನೆಕ್ಸ್ಟು ಅದಕ್ಕೇ ಗ್ರೀನ್ ಕಲರ್ ಪಾನೀಯನೂ ಹಾಕ್ತಾಯಿದ್ದೀನಿ. ಟೇಸ್ಟ್ ನೋಡೋಣ ಬನ್ನಿ. ಟೇಸ್ಟ್ ನೋಡೋಕ್ಕಿಂತ ಮುಂಚೆನೇ ಬಾಯಲ್ಲಿ ನೀರು ಬಿಡ್ತಾಯಿದೆ. ಯಾರ್ಯಾರಿಗೆಲ್ಲ ಬಾಯಲ್ಲಿ ನೀರು ಬಿಡ್ತಿದೆಯೋ ಇವಾಗಲೇ ಹೋಗಿ ನಮ್ಮ ಚಾನಲಲ್ಲಿರುವ ರೆಸಿಪಿನ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಆಫ್ ಯು.